ಮುಂಬೈ ಏರ್ಪೋರ್ಟ್ನಲ್ಲಿ ಬಹಳ ದೊಡ್ಡ ದುರಂತ ತಪ್ಪಿದೆ. ಸ್ವಲ್ಪದರಲ್ಲೇ ತಪ್ಪಿದ ಎರಡು ವಿಮಾನಗಳ ಡಿಕ್ಕಿ. ಏರ್ ಇಂಡಿಯಾ, ಇಂಡಿಗೋ ವಿಮಾನಗಳು ಪ್ರಯಾಣಿಕರಿಂದ ತುಂಬಿದಂಥ ಎರಡು ವಿಮಾನಗಳು ಟ್ಯಾಕ್ಸಿವೇನಲ್ಲಿ ತಾಗಿದಂಥ ಎರಡು ವಿಮಾನಗಳ ರೆಕ್ಕೆಗಳು. ಘಟನೆ ಬಗ್ಗೆ ತನಿಖೆಗೆ ಆದೇಶವನ್ನು ನೀಡಿದ್ದ ಡಿಜಿಸಿಎ. ಯಾರಿಗೂ ಯಾವುದೇ ಅಪಾಯವಾಗಿಲ್ಲ. ಏರ್ ಇಂಡಿಯಾ ವಿಮಾನದ ರೆಕ್ಕೆಗೆ ಹೆಚ್ಚಿನ ಹಾನಿಯಾಗಿದೆ. ಸ್ವಲ್ಪದರಲ್ಲೇ ಬಹಳ ದೊಡ್ಡ ದುರಂತ, ಅನಾಹುತ ತಪ್ಪಿದೆ. ಪ್ರಯಾಣಿಕರು ಕೂಡ ಆ ವಿಮಾನದಲ್ಲಿದ್ದರು. ಟ್ಯಾಕ್ಸಿವೇನಲ್ಲಿ ಎರಡು ವಿಮಾನಗಳ ರೆಕ್ಕೆಗಳು ತಾಗಿದೆ. ಘಟನೆ ಬಗ್ಗೆ ತನಿಖೆಗೆ ಈಗ ಡಿಜಿಸಿ ಆದೇಶವನ್ನು ಕೂಡ ನೀಡಿದೆ. ಯಾರಿಗೂ ಕೂಡ ಯಾವುದೇ ಅಪಾಯವಾಗಿಲ್ಲ. ಮುಂಬೈನಿಂದ ಕೊಯಮತ್ತೂರಿಗೆ ಏರ್ ಇಂಡಿಯಾ ವಿಮಾನ ಹೊರಟಿತ್ತು. ಟೇಕಾಫ್ಗೂ ಮುನ್ನ ಮೊದಲು ಟ್ಯಾಕ್ಸಿವೇನಲ್ಲಿ ನಿಧಾನವಾಗಿ ಸಾಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಸಮೀಪದಲ್ಲಿದ್ದ ಇಂಡಿಗೋ ವಿಮಾನದ ರೆಕ್ಕೆಗೆ ಏರ್ ಇಂಡಿಯಾ ವಿಮಾನದ ರೆಕ್ಕೆ ತಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಟ್ಯಾಕ್ಸಿವೇನಲ್ಲಿ ವಿಮಾನ ಇನ್ನೇನು ಟೇಕಾಫ್ ಆಗ್ತಾ ಇತ್ತು. ರನ್ವೇನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಎರಡು ವಿಮಾನದ ನಡುವೆ ಈ ರೆಕ್ಕೆಗಳು ತಾಗಿದೆ. ಮುಂಬೈನಿಂದ ಹೈದರಾಬಾದ್ಗೆ ಇಂಡಿಗೋ ವಿಮಾನ ಹೊರಡಬೇಕಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಏರ್ ಇಂಡಿಯಾ ವಿಮಾನ ಹಾರಾಟ ಈಗ ರದ್ದು ಮಾಡಲಾಗಿದೆ. ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ಸಿಬ್ಬಂದಿ. ಈಗ ಡಿಜಿಸಿಎ ಈ ಒಂದು ಘಟನೆ ಕುರಿತು ತನಿಖೆಗೆ ಆದೇಶವನ್ನು ಕೂಡ ನೀಡಿದೆ. ಈ ಘಟನೆ ಯಾವ ಕಾರಣಕ್ಕಾಗಾಯಿತು, ಯಾರ್ದು ಇಲ್ಲಿ ತಪ್ಪು ಅನ್ನೋದ್ರ ಬಗ್ಗೆ ತನಿಖೆಗೆ ಈಗ ಡಿಜಿಸಿಎ ಆದೇಶವನ್ನು ನೀಡಿದೆ. ನೋಡಿ, ಮುಂಬೈ ಏರ್ಪೋರ್ಟ್ನಲ್ಲಿ ಈ ಬಹಳ ದೊಡ್ಡ ದುರಂತ ತಪ್ಪಿ ಹೋಗಿದೆ. ರನ್ವೇನಲ್ಲಿ ಈ ಟ್ಯಾಕ್ಸಿವೇನಲ್ಲಿ ಇಂಡಿಗೋ ವಿಮಾನ ಹೋಗ್ತಾ ಇತ್ತು, ಇನ್ನೇನು ಟೇಕಾಫ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನ ರೆಕ್ಕೆ ತಾಗಿರೋದು. ಮುಂಬೈ ಏರ್ಪೋರ್ಟ್ನಲ್ಲಿ ಬಹಳ ದೊಡ್ಡ ದುರಂತ ತಪ್ಪಿದೆ. ಸ್ವಲ್ಪದರಲ್ಲೇ ತಪ್ಪಿದ ಎರಡು ವಿಮಾನಗಳ ಡಿಕ್ಕಿ. ಏರ್ ಇಂಡಿಯಾ, ಇಂಡಿಗೋ ವಿಮಾನಗಳು ಪ್ರಯಾಣಿಕರಿಂದ ತುಂಬಿದಂಥ ಎರಡು ವಿಮಾನಗಳು ಟ್ಯಾಕ್ಸಿವೇನಲ್ಲಿ ತಾಗಿದಂಥ ಎರಡು ವಿಮಾನಗಳ ರೆಕ್ಕೆಗಳು. ಘಟನೆ ಬಗ್ಗೆ ತನಿಖೆಗೆ ಆದೇಶವನ್ನು ನೀಡಿದ್ದ ಡಿಜಿಸಿಎ. ಯಾರಿಗೂ ಯಾವುದೇ ಅಪಾಯವಾಗಿಲ್ಲ. ಏರ್ ಇಂಡಿಯಾ ವಿಮಾನದ ರೆಕ್ಕೆಗೆ ಹೆಚ್ಚಿನ ಹಾನಿಯಾಗಿದೆ. ಸ್ವಲ್ಪದರಲ್ಲೇ ಬಹಳ ದೊಡ್ಡ ದುರಂತ, ಅನಾಹುತ ತಪ್ಪಿದೆ. ಪ್ರಯಾಣಿಕರು ಕೂಡ ಆ ವಿಮಾನದಲ್ಲಿದ್ದರು. ಟ್ಯಾಕ್ಸಿವೇನಲ್ಲಿ ಎರಡು ವಿಮಾನಗಳ ರೆಕ್ಕೆಗಳು ತಾಗಿದೆ. ಘಟನೆ ಬಗ್ಗೆ ತನಿಖೆಗೆ ಈಗ ಡಿಜಿಸಿ ಆದೇಶವನ್ನು ಕೂಡ ನೀಡಿದೆ. ಯಾರಿಗೂ ಕೂಡ ಯಾವುದೇ ಅಪಾಯವಾಗಿಲ್ಲ. ಮುಂಬೈನಿಂದ ಕೊಯಮತ್ತೂರಿಗೆ ಏರ್ ಇಂಡಿಯಾ ವಿಮಾನ ಹೊರಟಿತ್ತು. ಟೇಕಾಫ್ಗೂ ಮುನ್ನ ಮೊದಲು ಟ್ಯಾಕ್ಸಿವೇನಲ್ಲಿ ನಿಧಾನವಾಗಿ ಸಾಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಸಮೀಪದಲ್ಲಿದ್ದ ಇಂಡಿಗೋ ವಿಮಾನದ ರೆಕ್ಕೆಗೆ ಏರ್ ಇಂಡಿಯಾ ವಿಮಾನದ ರೆಕ್ಕೆ ತಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಟ್ಯಾಕ್ಸಿವೇನಲ್ಲಿ ವಿಮಾನ ಇನ್ನೇನು ಟೇಕಾಫ್ ಆಗ್ತಾ ಇತ್ತು. ರನ್ವೇನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಎರಡು ವಿಮಾನದ ನಡುವೆ ಈ ರೆಕ್ಕೆಗಳು ತಾಗಿದೆ. ಮುಂಬೈನಿಂದ ಹೈದರಾಬಾದ್ಗೆ ಇಂಡಿಗೋ ವಿಮಾನ ಹೊರಡಬೇಕಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಏರ್ ಇಂಡಿಯಾ ವಿಮಾನ ಹಾರಾಟ ಈಗ ರದ್ದು ಮಾಡಲಾಗಿದೆ. ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ಸಿಬ್ಬಂದಿ. ಈಗ ಡಿಜಿಸಿಎ ಈ ಒಂದು ಘಟನೆ ಕುರಿತು ತನಿಖೆಗೆ ಆದೇಶವನ್ನು ಕೂಡ ನೀಡಿದೆ. ಈ ಘಟನೆ ಯಾವ ಕಾರಣಕ್ಕಾಗಾಯಿತು, ಯಾರ್ದು ಇಲ್ಲಿ ತಪ್ಪು ಅನ್ನೋದ್ರ ಬಗ್ಗೆ ತನಿಖೆಗೆ ಈಗ ಡಿಜಿಸಿಎ ಆದೇಶವನ್ನು ನೀಡಿದೆ. ನೋಡಿ, ಮುಂಬೈ ಏರ್ಪೋರ್ಟ್ನಲ್ಲಿ ಈ ಬಹಳ ದೊಡ್ಡ ದುರಂತ ತಪ್ಪಿ ಹೋಗಿದೆ. ರನ್ವೇನಲ್ಲಿ ಈ ಟ್ಯಾಕ್ಸಿವೇನಲ್ಲಿ ಇಂಡಿಗೋ ವಿಮಾನ ಹೋಗ್ತಾ ಇತ್ತು, ಇನ್ನೇನು ಟೇಕಾಫ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನ ರೆಕ್ಕೆ ತಾಗಿರೋದು. ಮುಂಬೈ ಏರ್ಪೋರ್ಟ್ನಲ್ಲಿ ಬಹಳ ದೊಡ್ಡ ದುರಂತ ತಪ್ಪಿದೆ. ಸ್ವಲ್ಪದರಲ್ಲೇ ತಪ್ಪಿದ ಎರಡು ವಿಮಾನಗಳ ಡಿಕ್ಕಿ. ಏರ್ ಇಂಡಿಯಾ, ಇಂಡಿಗೋ ವಿಮಾನಗಳು ಪ್ರಯಾಣಿಕರಿಂದ ತುಂಬಿದಂಥ ಎರಡು ವಿಮಾನಗಳು ಟ್ಯಾಕ್ಸಿವೇನಲ್ಲಿ ತಾಗಿದಂಥ ಎರಡು ವಿಮಾನಗಳ ರೆಕ್ಕೆಗಳು. ಘಟನೆ ಬಗ್ಗೆ ತನಿಖೆಗೆ ಆದೇಶವನ್ನು ನೀಡಿದ್ದ ಡಿಜಿಸಿಎ. ಯಾರಿಗೂ ಯಾವುದೇ ಅಪಾಯವಾಗಿಲ್ಲ. ಏರ್ ಇಂಡಿಯಾ ವಿಮಾನದ ರೆಕ್ಕೆಗೆ ಹೆಚ್ಚಿನ ಹಾನಿಯಾಗಿದೆ. ಸ್ವಲ್ಪದರಲ್ಲೇ ಬಹಳ ದೊಡ್ಡ ದುರಂತ, ಅನಾಹುತ ತಪ್ಪಿದೆ. ಪ್ರಯಾಣಿಕರು ಕೂಡ ಆ ವಿಮಾನದಲ್ಲಿದ್ದರು. ಟ್ಯಾಕ್ಸಿವೇನಲ್ಲಿ ಎರಡು ವಿಮಾನಗಳ ರೆಕ್ಕೆಗಳು ತಾಗಿದೆ. ಘಟನೆ ಬಗ್ಗೆ ತನಿಖೆಗೆ ಈಗ ಡಿಜಿಸಿ ಆದೇಶವನ್ನು ಕೂಡ ನೀಡಿದೆ. ಯಾರಿಗೂ ಕೂಡ ಯಾವುದೇ ಅಪಾಯವಾಗಿಲ್ಲ. ಮುಂಬೈನಿಂದ ಕೊಯಮತ್ತೂರಿಗೆ ಏರ್ ಇಂಡಿಯಾ ವಿಮಾನ ಹೊರಟಿತ್ತು. ಟೇಕಾಫ್ಗೂ ಮುನ್ನ
ಮೊದಲು ಟ್ಯಾಕ್ಸಿ ವೇನಲ್ಲಿ ನಿಧಾನವಾಗಿ ಸಾಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಸಮೀಪದಲ್ಲಿದ್ದ ಇಂಡಿಗೋ ವಿಮಾನದ ರೆಕ್ಕೆಗೆ ಏರ್ ಇಂಡಿಯಾ ವಿಮಾನದ ರೆಕ್ಕೆ ತಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಟ್ಯಾಕ್ಸಿ ವೇನಲ್ಲಿ ವಿಮಾನ ಇನ್ನೇನು ಟೇಕ್ ಆಫ್ ಆಗ್ತಾ ಇತ್ತು. ರನ್ವೇನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಎರಡು ವಿಮಾನದ ನಡುವೆ ಈ ರೆಕ್ಕೆಗಳು ತಾಗಿದೆ. ಮುಂಬೈನಿಂದ ಹೈದರಾಬಾದ್ಗೆ ಇಂಡಿಗೋ ವಿಮಾನ ಹೊರಡಬೇಕಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಏರ್ ಇಂಡಿಯಾ ವಿಮಾನ ಹಾರಾಟ ಈಗ ರದ್ದು ಮಾಡಲಾಗಿದೆ. ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ಸಿಬ್ಬಂದಿ. ಈಗ DGCA ಈ ಒಂದು ಘಟನೆ ಕುರಿತು ತನಿಖೆಗೆ ಆದೇಶವನ್ನು ಕೂಡ ನೀಡಿದೆ. ಈ ಘಟನೆ ಯಾವ ಕಾರಣಕ್ಕಾಗಾಯಿತು, ಯಾರ್ದು ಇಲ್ಲಿ ತಪ್ಪು ಅನ್ನೋದ್ರ ಬಗ್ಗೆ ತನಿಖೆಗೆ ಈಗ DGCA ಆದೇಶವನ್ನು ನೀಡಿದೆ. ನೋಡಿ, ಮುಂಬೈ ಏರ್ಪೋರ್ಟ್ನಲ್ಲಿ ಈ ಬಹಳ ದೊಡ್ಡ ದುರಂತ ತಪ್ಪಿ ಹೋಗಿದೆ. ರನ್ವೇನಲ್ಲಿ ಈ ಟ್ಯಾಕ್ಸಿ ವೇನಲ್ಲಿ ಇಂಡಿಗೋ ವಿಮಾನ ಹೋಗ್ತಾ ಇತ್ತು, ಇನ್ನೇನು ಟೇಕ್ ಆಫ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನ ರೆಕ್ಕೆ ತಾಗಿರೋದು. ಮುಂಬೈ ಏರ್ಪೋರ್ಟ್ನಲ್ಲಿ ಬಹಳ ದೊಡ್ಡ ದುರಂತ ತಪ್ಪಿದೆ. ಸ್ವಲ್ಪದರಲ್ಲೇ ತಪ್ಪಿದ ಎರಡು ವಿಮಾನಗಳ ಡಿಕ್ಕಿ. ಏರ್ ಇಂಡಿಯಾ ಇಂಡಿಗೋ ವಿಮಾನಗಳು ಪ್ರಯಾಣಿಕರಿಂದ ತುಂಬಿದಂಥ ಎರಡೂ ವಿಮಾನಗಳು ಟ್ಯಾಕ್ಸಿ ವೇನಲ್ಲಿ ತಾಗಿದಂಥ ಎರಡು ವಿಮಾನಗಳ ರೆಕ್ಕೆಗಳು. ಘಟನೆ ಬಗ್ಗೆ ತನಿಖೆಗೆ ಆದೇಶವನ್ನು ನೀಡಿದ್ದ DGCA. ಯಾರಿಗೂ ಯಾವುದೇ ಅಪಾಯವಾಗಿಲ್ಲ. ಏರ್ ಇಂಡಿಯಾ ವಿಮಾನದ ರೆಕ್ಕೆಗೆ ಹೆಚ್ಚಿನ ಹಾನಿಯಾಗಿದೆ. ಸ್ವಲ್ಪದರಲ್ಲೇ ಬಹಳ ದೊಡ್ಡ ದುರಂತ ಅನಾಹುತ ತಪ್ಪಿದೆ. ಪ್ರಯಾಣಿಕರು ಕೂಡ ಆ ವಿಮಾನದಲ್ಲಿದ್ದರು. ಟ್ಯಾಕ್ಸಿ ವೇನಲ್ಲಿ ಎರಡೂ ವಿಮಾನಗಳ ರೆಕ್ಕೆಗಳು ತಾಗಿದೆ. ಘಟನೆ ಬಗ್ಗೆ ತನಿಖೆಗೆ ಈಗ DGCA ಆದೇಶವನ್ನು ಕೂಡ ನೀಡಿದೆ. ಯಾರಿಗೂ ಕೂಡ ಯಾವುದೇ ಅಪಾಯವಾಗಿಲ್ಲ. ಮುಂಬೈನಿಂದ ಕೊಯಮತ್ತೂರಿಗೆ ಏರ್ ಇಂಡಿಯಾ ವಿಮಾನ ಹೊರಟಿತ್ತು. ಟೇಕ್ ಆಫ್ಗೂ ಮುನ್ನ ಮೊದಲು ಟ್ಯಾಕ್ಸಿ ವೇನಲ್ಲಿ ನಿಧಾನವಾಗಿ ಸಾಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಸಮೀಪದಲ್ಲಿದ್ದ ಇಂಡಿಗೋ ವಿಮಾನದ ರೆಕ್ಕೆಗೆ ಏರ್ ಇಂಡಿಯಾ ವಿಮಾನದ ರೆಕ್ಕೆ ತಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಟ್ಯಾಕ್ಸಿ ವೇನಲ್ಲಿ ವಿಮಾನ ಇನ್ನೇನು ಟೇಕ್ ಆಫ್ ಆಗ್ತಾ ಇತ್ತು. ರನ್ವೇನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಎರಡು ವಿಮಾನದ ನಡುವೆ ಈ ರೆಕ್ಕೆಗಳು ತಾಗಿದೆ. ಮುಂಬೈನಿಂದ ಹೈದರಾಬಾದ್ಗೆ ಇಂಡಿಗೋ ವಿಮಾನ ಹೊರಡಬೇಕಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಏರ್ ಇಂಡಿಯಾ ವಿಮಾನ ಹಾರಾಟ ಈಗ ರದ್ದು ಮಾಡಲಾಗಿದೆ. ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ಸಿಬ್ಬಂದಿ. ಈಗ DGCA ಈ ಒಂದು ಘಟನೆ ಕುರಿತು ತನಿಖೆಗೆ ಆದೇಶವನ್ನು ಕೂಡ ನೀಡಿದೆ. ಈ ಘಟನೆ ಯಾವ ಕಾರಣಕ್ಕಾಗಾಯಿತು, ಯಾರ್ದು ಇಲ್ಲಿ ತಪ್ಪು ಅನ್ನೋದ್ರ ಬಗ್ಗೆ ತನಿಖೆಗೆ ಈಗ DGCA ಆದೇಶವನ್ನು ನೀಡಿದೆ. ನೋಡಿ, ಮುಂಬೈ ಏರ್ಪೋರ್ಟ್ನಲ್ಲಿ ಈ ಬಹಳ ದೊಡ್ಡ ದುರಂತ ತಪ್ಪಿ ಹೋಗಿದೆ. ರನ್ವೇನಲ್ಲಿ ಈ ಟ್ಯಾಕ್ಸಿ ವೇನಲ್ಲಿ ಇಂಡಿಗೋ ವಿಮಾನ ಹೋಗ್ತಾ ಇತ್ತು, ಇನ್ನೇನು ಟೇಕ್ ಆಫ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನ ರೆಕ್ಕೆ ತಾಗಿರೋದು.